ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಪುರೂರವಸ್ಸಿನ ಜನನವೆಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ಹೇಳಿದನು, ಎಲೈ ತಮ್ಮಂದಿರ, ಈ ಪ್ರಕಾರದಲ್ಲಿ ಆ ಸ್ತ್ರೀಯರು ಹೋದ ತರುವಾಯ ರೂಪ ಸಂಪನ್ನೆಯಾಗಿದ್ದ ಇಳೆಯನ್ನು ಕುರಿತು ಬುಧನು ನಗುತ್ತಾ, ಹೇ ಕನ್ಯಕೆ, ನಾನು ಚಂದ್ರನ ಪುತ್ರ, ರೂಪಾದಿ ಗುಣಗಳುಳ್ಳವನು. ನೀನು ನನಗೆ ಅನುಗುಣಳಾಗಿದ್ದೀಯೆ. ಆದ ಕಾರಣ ನನ್ನನ್ನು ವರಿಸು, ವಿಶ್ವಾಸಪೂರ್ವಕವಾಗಿ ನನ್ನನ್ನು ಕಟಾಕ್ಷದಿಂದ ನೋಡು ಎಂದು ನುಡಿದನು. ಆ ಮಾತನ್ನು ಇಳೆಯು ಅಂಗೀಕರಿಸಿ ನಿರ್ಮಾನುಷ ಸ್ಥಳವಾದ ಆ ಆಶ್ರಮದಲ್ಲಿ ಬುಧನನ್ನು ಕುರಿತು ಮನೋಹರವಾದ ಮಾತುಗಳಿಂದ, ಎಲೈ ಸೌಮ್ಯ, ನಾನು ನಿನ್ನ ಅಭೀಷ್ಟವನ್ನು ಸಲ್ಲಿಸಿ ನಿನ್ನ ವಶವರ್ತಿಯಾಗಿರತಕ್ಕವಳು. ನಿನ್ನ ಮನೋರಥವು ಹೇಗೋ ಹಾಗೆ ಸಂಕಲ್ಪಿಸು ಎಂದಳು. ಆ ಮಾತನ್ನು ಕೇಳಿ ಬುಧನು ಹರ್ಷಯುಕ್ತನಾಗಿ ಕಾಮುಕನಾದ ಕಾರಣ ಆ ಸ್ತ್ರೀ ಸಮೇತನಾಗಿ ಬಹುದಿವಸಗಳವರೆಗೆ ವಿಹರಿಸಿಕೊಂಡಿದ್ದನು. ಈ ಪ್ರಕಾರದಲ್ಲಿ 1 ತಿಂಗಳು ಸಮಾಪ್ತಿಯಾಗಲು ಮರುದಿವಸ ಇಳನು ಹಾಸಿಗೆಯಿಂದೆದ್ದು ಪುರುಷನಾದನು. ಬುಧನು ಅದನ್ನರಿತು ತಾನು ಎಂದಿನ ಪ್ರಕಾರದಲ್ಲಿ ಆ ಸರೋವರದ ಉದಕ ಮಧ್ಯದಲ್ಲಿ ತಪಸ್ಸನ್ನು ಮಾಡುತ್ತಿದ್ದನು. ಇಳನು ಉದಕ ಮಧ್ಯದಲ್ಲಿಯೇ ಊರ್ಧ್ವ ಬಾಹುವಾಗಿ ನಿರಾಲಂಬನಾಗಿ ಅಪೋನಿಷ್ಠನಾಗಿದ್ದ ಬುಧನನ್ನು ಕುರಿತು, ಎಲೈ ಪೂಜ್ಯನೇ, ನಾನು ಸೇನಾ ಸಮೇತನಾಗಿ ಈ ಪರ್ವತದ ದುರ್ಗವನ್ನು ಪ್ರವೇಶಿಸಿದೆನು. ಆ ಸಮಯದಲ್ಲಿ ನನ್ನ ಅನುಚರರೊಬ್ಬರನ್ನು ನಾನು ಕಾಣೆನು. ಅವರೆಲ್ಲರೂ ಎಲ್ಲಿ ಹೋದರು ಎಂದು ಕೇಳಿದನು. ಆ ಮಾತನ್ನು ಕೇಳಿ ಬುಧನು ಮಧುರ ವಾಕ್ಯಗಳಿಂದ ವಿನಯಪೂರ್ವಕವಾಗಿ, ರಾಜ, ನಿನ್ನ ಭೃತ್ಯರೆಲ್ಲರೂ ಕಲ್ಲು ಮಳೆ ಸುರಿದು ಅದರಿಂದ ಪೆಟ್ಟು ಬಿದ್ದು ಮೃತರಾದರು. ನೀನು ಮಳೆಯ ಭಯದಿಂದ ಈ ಆಶ್ರಮದಲ್ಲಿ ಮಲಗಿದ್ದೆ. ಆದ ಕಾರಣ ನಿರ್ಭಯನಾಗಿ ಕಂದ ಮೂಲ ಫಲಾಹಾರಿಯಾಗಿ ಇಲ್ಲಿಯೇ ವಾಸವನ್ನು ಮಾಡಿಕೊಂಡಿರು ಎಂದು ನುಡಿದನು. ಆ ಮಾತನ್ನು ಕೇಳಿ ಇಳನು ಸಂಗಡ ಬಂದ ಪರಿವಾರದ ಕ್ಷಯದಿಂದ ದೀನನಾಗಿ, ಸ್ವಾಮಿ, ನಾನು ಭೃತ್ಯರ ಸಹಿತನಾಗಿ ರಾಜ್ಯವನ್ನು ಬಿಟ್ಟು ಬಂದು ಈಗ ಹೇಗೆ ಒಬ್ಬನೇ ತಿರುಗಿ ಹೋಗಲಿ? ಯಾವ ಪ್ರಕಾರದಲ್ಲಾದರೂ ನೀನು ನನ್ನನ್ನು ಅನುಗ್ರಹಿಸತಕ್ಕದ್ದು. ನಾನು ಇಲ್ಲಿಯೇ ಇರುತ್ತೇನೆ. ನನ್ನ ಪುತ್ರರಲ್ಲಿ ಜ್ಯೇಷ್ಠನಾದ ಶಶಿಬಿಂದುವು ಅತ್ಯಂತ ಕೀರ್ತಿಶಾಲಿ. ಆತನು ಈಗ ನನ್ನ ರಾಜ್ಯವನ್ನು ಪರಿಪಾಲಿಸಲಿ. ನಾನು ನನ್ನ ಬಲವನ್ನು ಹೋಗಲಾಡಿಸಿಕೊಂಡು ರಾಜ್ಯವನ್ನು ಪ್ರವೇಶಿಸಿ ಪುತ್ರ ದಾರಾದಿಗಳನ್ನು ಕುರಿತು ಅಮಂಗಲವಾದ ಮಾತನ್ನು ಹೇಗೆ ಹೇಳಲಿ? ಇದು ನನಗೆ ಶಕ್ಯವಲ್ಲ ಎಂದು ನುಡಿದನು. ಮಹರ್ಷಿಯಾದ ಬುಧನು ಆತನನ್ನು ನೋಡಿ, ರಾಜ, ನೀನು ಇಲ್ಲಿ ಕೆಲವು ದಿವಸಗಳು ವಾಸ ಮಾಡಿಕೊಂಡಿರು. ಸಂತಾಪ ಪಡಬೇಡ. ನೀನು ಕರ್ದಮ ಪ್ರಜಾಪತಿಯ ಕುಮಾರ, ಮಹಾಬಲಶಾಲಿ. 1 ಸಂವತ್ಸರ ನೀನಿಲ್ಲಿದ್ದರೆ ನಾನು ನಿನಗೆ ಹಿತವನ್ನು ಮಾಡುವೆನು. ಅಂಜಬೇಡ ಎಂದು ಹೇಳಿದನು. ಅದನ್ನು ಕೇಳಿ ಇಳನು ಅದೇ ಪ್ರಕಾರದಲ್ಲಿ ವಾಸ ಮಾಡುವುದಾಗಿ ಅಂಗೀಕರಿಸಿ 1 ತಿಂಗಳು ಸ್ತ್ರೀಯಾಗಿ ಬುಧ ಸಮೇತನಾಗಿ ವಿಷಯ ಸುಖವನ್ನು ಅನುಭವಿಸುತ್ತಲೂ 1 ತಿಂಗಳು ಪುರುಷನಾಗಿದ್ದುಕೊಂಡು ಧರ್ಮಚಿಂತನೆ ಮಾಡುತ್ತಲೂ ಇದ್ದನು. ಹೀಗೆ ಕಾಲ ಕಳೆಯಲು 9ನೆಯ ತಿಂಗಳಲ್ಲಿ ಇಳೆಯು ಬುಧನ ದೆಸೆಯಿಂದ ಪುರೂರವಸ್ಸೆಂಬ ಕುಮಾರನನ್ನು ಪಡೆದಳು. ಹುಟ್ಟಿನಿಂದಲೇ ಸರ್ವ ಪ್ರಕಾರದಲ್ಲೂ ತಂದೆಯನ್ನು ಹೋಲುವ ಆ ಕುಮಾರನನ್ನು ತಂದೆಯ ಕೈಯಲ್ಲಿ ಕೊಟ್ಟಳು. ಬುಧನು ಆ ಕುಮಾರನನ್ನು ಚೆನ್ನಾಗಿ ಸಂರಕ್ಷಿಸುತ್ತಿದ್ದನು. ಪುರುಷ ಭಾವವನ್ನು ತಾಳಿದಾಗ ಇಳನನ್ನು ಬುಧನು ಮನೋಹರವಾದ ಧಾರ್ಮಿಕ ಕಥೆಗಳನ್ನು ಹೇಳಿ ಆನಂದಗೊಳಿಸುತ್ತಾ ಅತ್ಯಂತ ಪ್ರೀತಿಯಿಂದ 1 ಸಂವತ್ಸರ ಕಾಲದ ಅವಧಿಯನ್ನು ಮುಗಿಸಿದನು ಎಂದು ನುಡಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.